ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ABC ಜ್ಯೂಸ್ ಕುಡ್ದು ಪಾತ್ರೆ ತೊಳೆಯೋದಿತ್ತು, ಅದನ್ನ ತೊಳೆದು ಮುಗಿಸ್ದೆ. ಅದಾದ್ಮೇಲೆ ತಿಂಡಿ ಇವತ್ತು ಅಕ್ಕಿ ರೊಟ್ಟಿ ಜೊತೆಗೆ ಚಟ್ನಿ ಮತ್ತೆ ತುಪ್ಪ ತಿಂದೆ. ಈ ಕಡೆ ನಮ್ಮ ಮಮ್ಮಿ ಮತ್ತೆ ನನ್ನ ತಂಗಿ ನಾಳೆ ದೇವ್ರ ಕೂರ್ಸಕ್ಕೆ ಪೆಟ್ಟಿಗೆಗಳನ್ನ ಸ್ಟೋರ್ ರೂಮ್ ಇಂದ ಈಚೆಗೆ ತಗೋತಾ ಇದ್ರು. ಅದಾದ್ಮೇಲೆ ನಾನು ತಲೆಗೆ ರೋಸ್ಮೆರಿ ವಾಟರ್ ನ ಅಪ್ಲೈ ಮಾಡ್ಕೊಂಡೆ. ಯಾಕೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಗಿಡದ ಎಲೆಗಳೆಲ್ಲ ಈ ತರ ಆಗ್ಬಿಟ್ಟೈತೆ. ನೀರ್ನು ಕೂಡ ಏನ್ ಜಾಸ್ತಿ ಹಾಕಿಲ್ಲ, ಆದ್ರೂ ಎಲೆ ಎಲ್ಲ ನೀರ್ ತರ ಆಗ್ಬಿಟ್ಟೈತೆ. ಇನ್ನ ಈ ಸ್ನೇಕ್ ಪ್ಲಾಂಟ್ ಅಂತೂ ಏನೋ ಒಂಥರ ಕೊಳ್ತೋದಂಗ ಐತೈತೆ. ಇನ್ನ ಈ ಲಿಲಿ ಪ್ಲಾಂಟ್ ತುದಿಯಿಂದ ಎಲೆ ಎಲ್ಲ ಒಣಿಕೊಂಡ್ ಬತ್ತೈತೆ. ಅದಕ್ಕೆ ಈ ಗಿಡಗಳನ್ನೆಲ್ಲ ಆಚೆಲಿ ನೆರಳಿರೋ ಜಾಗಕ್ಕೆ ಶಿಫ್ಟ್ ಮಾಡಿದೆ, ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಸಿಗ್ಲಿ ಅಂತ. ಮತ್ತೆ ಮಧ್ಯಾಹ್ನ ಊಟಕ್ಕೆ ಬೀನ್ ಸಾಂಬಾರ್ ಮತ್ತೆ ಅನ್ನ ತಿನ್ಕೊಂಡೆ. ನಮ್ಮ ಮಮ್ಮಿ ಮತ್ತೆ ನನ್ನ ತಂಗಿ ಸ್ನಾನ ಮಾಡ್ಕೊಂಡು ಮಡಿಯಿಂದ ಇವತ್ತಿನ ತಿಂಡಿ ಬೇಸೋ ಕಾರ್ಯಕ್ರಮನ ಶುರು ಮಾಡ್ಕೊಂಡಿದ್ರು. ನಾನ್ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ಕೆ ನಮ್ಮ ಮಮ್ಮಿ ವಿಡಿಯೋ ಮಾಡುವೆ, ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಕೈ ಜೋಡಿಸು ಅಂತ ಬೈದ್ರು. ಸರಿ ಅಂತ ನಾನು ಪಟ್ಟಂತ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಬಂದವಳೆ ನಮ್ಮ ಮಮ್ಮಿಗೆ ಸ್ವಲ್ಪ ಕಾಟ್ಲೆ ಕೊಡ್ತಿದ್ದೆ. ಸ್ಮೈಲಿಂಗ್ ಕ್ವೀನ್. ನಾನ್ ಫ್ರೆಶ್ ಅಪ್ ಆಗಿ ಬರೋಷ್ಟೊಳಗೆ ಚಕ್ಲಿ ಬೇಯಿಸಿ ಮುಗಿಸಿದ್ರು. ಕೋಡ್ಬಳೆ ಅರ್ಧದಲ್ಲಿತ್ತು, ಅದು ಮುಗೀತು. ಇನ್ನ ಕೊನೆದಾಗಿ ನಿಪ್ಪಟ್ ಬೇಯಿಸೋದಿತ್ತು. ನಮ್ಮನೇಲಿ ಅನ್ಫಾರ್ಚುನೇಟ್ಲಿ ನಿಪ್ಪಟ್ ಹೊತ್ತೋ ಮಣೆ ಮುರಿದೋಗಿತ್ತು. ಇನ್ನೇನ್ ಮಾಡೋದು ಅನ್ನೋಷ್ಟೊಳಗೆ ತಲೆಗೊಂದ್ ಐಡಿಯಾ ಬಂತು. ಈ ತರ ಕೆಳಗಡೆ ಒಂದ್ ಮಣೆ ಮಾಡಿಕೊಂಡು ಮೇಲ್ಗಡೆ ಒಂದ್ ಪ್ಲೇವುಡ್ ಇಂದ ನಿಪ್ಪಟ್ನ ಒತ್ತಿ ಕೊಟ್ಟೆ. ಗ್ಯಾಪಲ್ ನಮ್ಮ ಮಮ್ಮಿ ನಾನ್ ನಿಪ್ಪಟ್ ಒತ್ತಿ ಫುಲ್ ಕಷ್ಟಪಟ್ಟಿದ್ದೀನಿ ಅಂತ ಒಂದ್ ಲೋಟ ಕಾಫಿ ಮಾಡ್ಕೊಟ್ರು. ನಾನ್ ತಿಂಡಿ ಬೇಯಿಸಕ್ ಎಣ್ಣೆ ಮುಂದೆ ನಿಂತಿಲ್ಲ ಅಂದ್ರೂ ಇಷ್ಟ್ರ ಮಟ್ಟಿಗೆ ಸ್ವೆಟ್ ಆಗಿದ್ದೆ. ಅದಾದ್ಮೇಲೆ ನಾನು ನನ್ನ ತಂಗಿ ಕೆಲಸ ಎಕ್ಸ್ಚೇಂಜ್ ಮಾಡ್ಕೊಂಡು ನೀನ್ ನಿಪ್ಪಟ್ ಒತ್ಕೊಡು, ನಾನ್ ಬೇಯಿಸ್ತೀನಿ ಅಂತ ನಿಂತ್ಕೊಂಡೆ. ಇನ್ನೇನ್ ನಿಪ್ಪಟ್ ಬೇಯಿಸಿ ಕೂಡ ಮುಗೀತು. ಲಾಸ್ಟ್ ಅಲ್ಲಿ ಒಂದ್ 8-10 ದೊಡ್ಡ ನಿಪ್ಪಟ್ ಮಾಡ್ಕೊಂಡು, ಏನಕ್ಕೆ ಅಂದ್ರೆ ಮನೇಲೆ ನಿಪ್ಪಟ್ ಮಸಾಲ ಮಾಡ್ಕೊಳಕ್ಕೆ. ಅದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಕ್ಕೆ ಅಂತ ಕುತ್ಕೊಂಡ್ರೆ ಇವ್ರಗಳ ಆಟ ಹಿಂಗೆ. ನಮ್ ಬ್ರೂನೋಗೆ ನಮ್ ದೊಡ್ಡವನ್ನ ಕಂಡ್ರೆ ಅದೆಲ್ಲಿಂದ ಪ್ರೀತಿ ಉಕ್ಕರಿತದೋ ಗೊತ್ತಿಲ್ಲ. ಅವನ್ನ ಎಳ್ಕೊಂಡು ಅವನ ಮೇಲೆ ಕೈ ಅದಿಕೊಂಡು ಫುಲ್ ಹಿಂಸೆ ಕೊಟ್ಟಾಕ್ಬಿಡ್ತಾನೆ. ನಮ್ ದೊಡ್ಡವನ್ಗೂ ಅಷ್ಟೇ, ಬ್ರೂನೋ ಮೇಲೆ ಅಷ್ಟೇ ಪ್ರೀತಿ ಉಕ್ಕರಿತದೆ. ನಮ್ ಬ್ರೂನೋ ಇಷ್ಟ ಹಿಂಸೆ ಕೊಟ್ರು ಹೋಗಿ ಬಂದಿ ಮತ್ತೆ ಇವನ ಹತ್ರಕ್ಕೆ ಬರ್ತಾನೆ. ಇನ್ನ ಅದಾದ್ಮೇಲೆ ಮತ್ತೆ ನಮ್ ಕೆಲಸ ಶುರು. ನನ್ ತಂಗಿ ದೇವ್ರ ಕೂರ್ಸೋ ಮನೆನೆಲ್ಲ ನೀಟಾಗಿ ಗುಡಿಸ್ಕೊಂಡು ಒರೆಸ್ಕೊಂಡ್ಲು. ನಾನು ದೇವ್ರ ಮನೇಲಿ ಇರೋ ಫೋಟೋಗಳನ್ನೆಲ್ಲ ನೀಟಾಗಿ ಒರೆಸಿ ಅರ್ಶನ ಕುಂಕುಮ ಹಚ್ಚಿದೆ. ಅದಾದ್ಮೇಲೆ ಎಲ್ಲಾ ದೇವ್ರ ಫೋಟೋಗೂ ಹೂ ಮುಡ್ಸಿ ಫೈನ್ ಆಗಿ ಎಲ್ಲಾನು ರೆಡಿ ಮಾಡಿದೆ. ಕೆಲವರು ಹಬ್ಬದ ಹಿಂದಿನ ದಿನ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ರೆ, ಇನ್ನ ಕೆಲವರು ಹಬ್ಬದ ದಿನನೇ ಮಾಡ್ಕೋತಾರೆ. ನೀವುಗಳು ಯಾವ ತರ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈ ಕಡೆ ನಮ್ಮ ಮಮ್ಮಿ ಮತ್ತೆ ನನ್ನ ತಂಗಿ ಲೈಟ್ ಹಾಕೋದಿಕ್ಕೆ ವೈರ್ನೆಲ್ಲ ಸೆಟ್ ಮಾಡ್ಕೋತಾ ಇದ್ರು. ಇವಾಗ ಬಂದು ನೋಡಿ ಮೇನ್ ಪಾರ್ಟ್ ಗೆ. ನಾಳೆ ಕೂರ್ಸೋ ವರಮಹಾಲಕ್ಷ್ಮಿಗೆ ಉಡ್ಸೋದಿಕ್ಕೆ ಇದೇ ಸ್ಯಾರಿನ ಈ ಸರಿ ತಂದಿರೋದು. ಸೆಲೆಕ್ಷನ್ ಬಂದು ನನ್ನ ತಂಗಿದು. ಸ್ಯಾರಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ನಾನು ನನ್ನ ತಂಗಿ ಸೇರ್ಕೊಂಡು ಸೀರೆಲಿ ನೆರ್ಗೆನೆಲ್ಲ ಹಿಡಿದು ಸೆರಗ್ನ ಈ ತರ ಸೆಟ್ ಮಾಡ್ದು. ಬೆಳಗ್ಗೆ ಗೆದ್ದು ಕೂರ್ಸೋದಿಕ್ಕೆ ಕಷ್ಟ ಆಗುತ್ತೆ ಅಂತ ಇವತ್ತೇ ಇಷ್ಟೆಲ್ಲ ಮಾಡ್ಕೊಂಡು ಮಿಕ್ಕಿದ ಕೆಲಸ ಏನಿದ್ರು ನಾಳೆಗಿರೋದು ಅಂತ ಸದ್ಯಕ್ಕೆ ಅಲ್ಲಿಗೆ ನಿಲ್ಲಿಸ್ತು. ಅಲ್ಲಿಂದ ಬಂದು ಮುದ್ದೆ ಊಟ ಮಾಡಿ ಮಕ್ಳಿಗೂ ಊಟ ಮಾಡಿಸಿ ಮಲ್ಕೊಂಡೆ. ಇವತ್ತಿಗಿಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.